ಗ್ಯಾಸ್ ಬೆಲೆ ಏರಿಕೆ, ಆಟೋ ಚಾಲಕರ ಆಕ್ರೋಶ. ಚಿಕ್ಕಮಗಳೂರು ನಗರದಲ್ಲಿ ಸುಮಾರು 4,000 ಆಟೋಗಳು ಸಂಚರಿಸುತ್ತಿದ್ದು, ನಗರದಲ್ಲಿ 3 ಗ್ಯಾಸ್ ಬಂಕ್ಗಳಿದ್ದು, 1 CNG ಬಂಕ್ ಇದ್ದು, ಒಂದೊಂದು ಬಂಕ್ಗಳಲ್ಲಿ ಒಂದೊಂದು ಬೆಲೆ ನಿಗದಿಪಡಿಸಲಾಗಿದೆ. ಇದರಿಂದ ಆಟೋ ಚಾಲಕರಿಗೆ ಬೆಲೆ ದುಬಾರಿಯಾಗುವುದರ ಜೊತೆಗೆ ಗೊಂದಲವಾಗಿದೆ. ಬಂಕ್ ಸಿಬ್ಬಂದಿಯವರನ್ನ ವಿಚಾರಿಸಿದರೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. 65 ರೂಪಾಯಿ ರೇಟ್ ಇದೆ, 60 ರೂಪಾಯಿ 29 ರೇಟ್ ಇದೆ, ಇಲ್ಲಿ 75 ರೂಪಾಯಿ 20 ರೂಪಾಯಿ ರೇಟ್ ಇದೆ. ಇಲ್ಲಿ ಆಟೋ ತುಂಬಾ ಮೋಸ ಮಾಡ್ತಾರೆ. ಗ್ಯಾಸ್ 2 ದಿನ ಸರ್ ನಿಲ್ಸಿದ್ರು. ನಿಲ್ಸಾದ್ಮೇಲೆ ನಿನ್ನೆ ಮಧ್ಯಾಹ್ನ ಓಪನ್ ಮಾಡಿದ್ದಾರೆ. ಹಳೆ ಸ್ಟಾಕ್ 75 ರೂಪಾಯಿ 29 ಪೈಸೆ ಮಾಡ್ತಾ ಇದ್ದಾರೆ. ಇಂಡಿಯನ್ ಆಯಿಲ್ ಅಲ್ಲಿ 65 ರೂಪಾಯಿ 28 ಪೈಸೆ ಇದೆ. 10 ರೂಪಾಯಿ ಜಾಸ್ತಿ ಯಾಕೆ ಮಾಡ್ತಾ ಇದ್ದಾರೆ ಅದನ್ನ? ಇಲ್ಲ ಹೊಸ ಪ್ರಾಡಕ್ಟ್ ಅಂತ ಏನಾದ್ರು ಮಾಡಿದಾರ? ಅಲ್ಲಿ ಇದ್ದ ಒಪ್ಕೊಂತೀವಿ. ಹೊಸ ಪ್ರಾಡಕ್ಟ್ ಅಂತ ಮಾಡಿದ್ರೆ ಮಾಡ್ಲಿ. ಬೇಲೂರು ಮೇನ್ ರೋಡ್ ಆಟೋ ಡ್ರೈವರ್ ತುಂಬಾ ಬಡಸ್ತಾನೆ ಆಟೋ ಓಡಿಸೋರು. ಖಾಲಿ ಆದ್ಮೇಲೆ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಯ್ತಾ, ಇದಕ್ಕೇನು ಉತ್ತರ ಕೊಡ್ಬೇಕು? SPDCಗೂ ನಾವು ಒಂದು ಅರ್ಜಿ ಹಾಕ್ತೀವಿ ಇದ್ರ ಬಗ್ಗೆ. ಚಿಕ್ಕಮಗಳೂರು ನಗರದ ತೇಗೂರು ಬಳಿ ಇರುವ ಗ್ಯಾಸ್ ಬಂಕ್ನಲ್ಲಿ 65 ರೂಪಾಯಿ 29 ಪೈಸೆ ಇದ್ದರೆ, ಬೇಲೂರು ರಸ್ತೆ NAB ಆಟೋ ಗ್ಯಾಸ್ ಬಂಕ್ನಲ್ಲಿ 75 ರೂಪಾಯಿ 28 ಪೈಸೆ ಏರಿಕೆ ಮಾಡಿದ್ದಾರೆ. ಇಷ್ಟೊಂದು ದರ ಏರಿಕೆ ಮಾಡಿದರೆ ಆಟೋ ಚಾಲಕರು ಹೇಗೆ ಗ್ಯಾಸ್ ಹಾಕಿಸುವುದು ಎಂದು ಪ್ರಶ್ನಿಸಿದ್ದಾರೆ. ಈಗ ಚಿಕ್ಕಮಗಳೂರು ನಗರದಲ್ಲಿ ಆಟೋ ಚಾಲಕರದು ಸಂಕಷ್ಟಕ್ಕೀಡಾಗಿದ್ದಾರೆ. ಇರೋವಂಥ 3-4 ಬಂಕ್ಗಳಲ್ಲಿ ಇವತ್ತು ಚಿಕ್ಕಮಗಳೂರಲ್ಲಿ ಇರೋವಂಥ 3-4 ಬಂಕ್ ಇದೆ. ಇದೇನು ಮಹಾನಗರ ಸಿಟಿ ಅಲ್ಲ, ದೊಡ್ಡ ಸಿಟಿ ಅಲ್ಲ. ಈ ಬಂಕ್ಗಳಲ್ಲಿ ಒಂದೊಂದು ಬಂಕಲ್ಲಿ ಒಂದೊಂದು ಥರ ದರ ಫಿಕ್ಸ್ ಮಾಡ್ತಾ ಇದ್ದಾರೆ. ಯಾರು ಇವ್ರಿಗೆ ಹೇಳಿದ್ದು ಒಂದೊಂದು ಥರ ದರ ಫಿಕ್ಸ್ ಮಾಡೋಕ್ಕೆ? ಆದರೆ ಎಲ್ಲೋ ಒಂದು ಕಡೆ ಇವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಯುದ್ಧ ಆಗ್ತಾ ಇದೆ, ಬಂಕ್ ಸಿಗ್ತಾ ಇಲ್ಲ, ಕಾರಣಗಳು ಕೊಡ್ತಾ ಇದ್ದಾರೆ. ಈ ಕಾರಣ ಇದಕ್ಕೂ ಆ ಕಾರಣಕ್ಕೂ ಸಂಬಂಧ ಇಲ್ಲ. ಆಯಿತು, ನೀವು ಕಾರಣ ಇದ್ದು ಏನೇ ಕಾರಣ ಆದರೂ ಒಂದು ಕಂಪ್ನಿ ಸರ್ಕ್ಯುಲೇಷನ್ ಹೊಡಿಸ್ಬೇಕಲ್ವಾ? ಯಾವ ರೇಟಿಗೆ ಯಾವ ಟೈಮಿಗೆ ಏನು ರೇಟ್ ಫಿಕ್ಸ್ ಆಗಿದೆ ಅಂತ ಸರ್ಕ್ಯುಲೇಷನ್ ಹೊಡಿಸ್ಬೇಕು. ಆ ಏಕಾಏಕಿ ಸರ್ಕ್ಯುಲೇಷನ್ ಇಲ್ದಲೆ ನೀವು ಯಾವುದೇ ಬಂಕಿಗೆ ಹೋಗಿ ಚಿಕ್ಕಮಗಳೂರಲ್ಲಿ ದರಪಟ್ಟಿ ನಿಗದಿ ಮಾಡಿಲ್ಲ. ಇವ್ರು ಸೆಲೆಕ್ಷನ್ ಇವ್ರು ಬೇಕಾದಾಗ ಇವ್ರು ದರಪಟ್ಟಿ ಫಿಕ್ಸ್ ಮಾಡಿದ್ದಾರೆ. ಮತ್ತು ಸರ್ಕಾರ ಯಾಕಿರ್ಬೇಕು? ನಾವು ಆಟೋ ಮಾಲೀಕರು ಇಲ್ಲಿ ಗ್ಯಾಸ್ಗೆ ಹಾಕ್ಸೋಣ ಬಂದಿದ್ದು. ಬೆಳಿಗ್ಗೆ 75 ರೂಪಾಯಿ 29 ಪೈಸೆ ಇಲ್ಲಿದೆ. ಅದೇ ರೀತಿ ಇಲ್ಲಿ ಇಲ್ಲಿ ತೇಗೂರು ಗೇಟ್ ಚೆಕ್ ಮಾಡೋದು, ಅಲ್ಲಿ 65 ರೂಪಾಯಿ 28 ಪೈಸೆ ಇದೆ. ನಮಗೆ ಇಲ್ಲಿ ಅನ್ಯಾಯ ಆಗ್ತಿದೆ. ನಮ್ಮ ಆಟೋ ಎಲ್ಲರಿಗೂ, ಅದು ಆಟೋ ಚಾಲಕ ಎಲ್ಲರೂ ಅನ್ಯಾಯ ಆಗ್ತಿದೆ. ಇದಕ್ಕೆ ಒಂದು ಮ್ಯಾನೇಜ್ಮೆಂಟ್ ಏನು ವಹಿಸ್ಕೊಂಡಿದ್ದಾರೆ, ಅವ್ರು ಇದಕ್ಕೆ ಸೂಕ್ತ ಕ್ರಮ ಇದು ಮಾಡಬೇಕು. 2 ದಿವಸ ಹಿಂದ್ಗಡೆ ಸಮೇತ ಕ್ಲೋಸ್ ಮಾಡಿದ್ರು. ಇಲ್ಲಿ ಜಾಸ್ತಿ ಏನಿಲ್ಲ, ಗ್ಯಾಸ್ ಮತ್ತೆ ಬಂದಿಲ್ಲ. ಹಳೆ ಸ್ಟಾಕಿಗೆ ಇಲ್ಲಿ ಇದು ಮಾಡ್ತಾ ಇದ್ದಾರೆ. ನಮ್ಮ ಆಟೋದ್ರು ತುಂಬಾ ಅನ್ಯಾಯ ಆಗ್ತಿದೆ. ಅದು ಸೂಕ್ತ ಪರಿಹಾರ ಕೊಡ್ಬೇಕಂತ ಹೇಳಿ ಇದಕ್ಕೆ ನಮ್ಮ ಶಾಸಕರು, ಸ್ಥಳೀಯ ಶಾಸಕರು HD ತಮ್ಮಯ್ಯನವರು ಅದಕ್ಕೆ ಕಾನೂನು ಕ್ರಮ ತಗೋಬೇಕಂತ ಕೇಳ್ಕೊಂಡಿದ್ದೀವಿ. ಬಂಕ್ಗಳಲ್ಲಿ ಯಾವುದೇ ದರಪಟ್ಟಿಯನ್ನ ಹಾಗೂ ಕಂಪನಿ ಆದೇಶವನ್ನ ಸಹ ನಮೂದಿಸದೆ ಏಕಾಏಕಿ ಬೆಲೆ ಏರಿಕೆ ಮಾಡಿರುವುದು ಖಂಡನೀಯ. ಆದ್ದರಿಂದ ದಯಮಾಡಿ ಚಿಕ್ಕಮಗಳೂರು ನಗರದಲ್ಲಿರುವ ಎಲ್ಲಾ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಕಂಪನಿ ಆದೇಶದಂತೆ ದರಪಟ್ಟಿಯನ್ನ ಹಾಕಲು ಆದೇಶ ನೀಡಬೇಕು ಎಂದು ಒತ್ತಾಯಿಸಿ ಚಿಕ್ಕಮಗಳೂರು ನಗರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಆಟೋ ಚಾಲಕರು ಮತ್ತು ಮಾಲೀಕರು ಜಿಲ್ಲಾಧಿಕಾರಿ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿದರು. ಹಲೋ ಸ್ನೇಹಿತರೆ, ನಾವು ಆಟೋ ಚಾಲಕರು ಮಾತಾಡೋದು. ಈ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಬಂಕ್ ಇರೋದು ಮೂಡಿಗೆರೆಯಲ್ಲಿ 65 ರೂಪಾಯಿ 65 ಚಿಲ್ಲರೆಗೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾಬ್ ಆಟೋ ಗ್ಯಾಸ್ ಅನ್ನೋ ಬಂಕಲ್ಲಿ ಹಿರೇಮಂಗ್ಳೂರು ರೋಡಲ್ಲಿ ಇಲ್ಲಿ 75 ಚಿಲ್ಲರೆ ಮಾಡ್ತಾ ಇದ್ದಾರೆ ಗ್ಯಾಸು. ಅಲ್ಲಿಗೂ ಇಲ್ಲಿಗೂ 10 ರೂಪಾಯಿ ಡಿಫ್ರೆನ್ಸ್ ಆಗಿದೆ ಸ್ನೇಹಿತರೆ. ಇವರು ಗ್ಯಾಸ್ ರೇಟ್ ಆಗುತ್ತೆ ಅಂತ 1-2 ದಿವಸ ಮುಂಚೆ ಬಂಕ್ ಮಾಡಿದರು. ಈ ಬಂಕ್ ಓಪನ್ ಆಗಿ ಸುಮಾರು 3 ವರ್ಷ ಆಗಿದೆ ಸ್ನೇಹಿತರೆ. 3 ವರ್ಷದಿಂದ 1 ದಿವಸನೂ ಸ್ಟಾಕ್ ಇಲ್ಲ ಅಂತ ಹೇಳಿಲ್ಲ ಇವರು. ಈಗ ಸಡನ್ನಾಗಿ 1-2 ದಿವಸದಿಂದ 3 ದಿವಸ ಬಂದ್ ಮಾಡಿಬಿಟ್ಟು ಹಳೆ ಇಂಡೆಂಟಲ್ಲಿ ಬಂದಿರೋ ಗ್ಯಾಸ್ನ ಈ ಹೊಸ ರೇಟ್ ಮಾಡಿಬಿಟ್ಟು ಮತ್ತೆ ಬೇರೆ ಬಂಕಿಂದ 10 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಟ್ಟು ನೀಡಬೇಕಾಗಿ ತಮ್ಮಲ್ಲಿ. ನಲ್ಲೂರು ಗೇಟಿಗೆ ಗ್ಯಾಸ್ ಹಾಕ್ಸಕ್ಕೆ ಹೋದ್ವು. ಮೂಗ್ತಿಹಳ್ಳಿ ಕಡೆ ಬಾಡಿಗೆ ಹೋಯ್ತು ಒಂದು. ಇಲ್ಲಿ 75 ರೂಪಾಯಿ ಅಂತ ಹೇಳ್ತಾ ಇದ್ರು. ನಾನು ನೋಡೋಣ ಒಂದು ವಿಚಾರ ನೋಡೋಣ ಅಂತ ಅಲ್ಲಿ ಹೋಗಿ ಗ್ಯಾಸ್ ಹಾಕ್ಸ್ಕೊಂಬರಕ್ಕೆ ಹೋಯ್ತು. ಅಲ್ಲಿ 65.29 ಪೈಸೆ ಇದೆ. ಇಲ್ಲಿ 75 ರೂಪಾಯಿ 28 ಪೈಸೆ ಇದೆ. ನಾನು ಹೇಳಿದೆ, ನಾನೇ ಹೋಗಿದ್ದೆ, ಖುದ್ದಾಗಿ ಹೋಗಿದ್ದೆ. ಆಮೇಲೆ ಖುದ್ದಾಗಿ ನಾವು ಬಿಲ್ ತಗೊಂಡು ಬಂದಿದ್ವಿ ಅಲ್ಲಿಂದ. ಆ ಬಂಕಿಂದ ಬೆಳಿಗ್ಗೆ ಹಾಕ್ಸಿದ್ದಲ್ಲಿ ಬಿಲ್ ತಗೊಂಡು ಬಂದಿದ್ವಿ. ಇದೇ ಇವತ್ತಿನ ಟೈಮು
ಹಾಕ್ಸಿರೋದು ಮತ್ತು ಇವತ್ತಿನ ಡೇಟ್ ಹಾಕ್ಸಿದ್ದೀವಿ, ಬಿಲ್ ತಗೊಬಂದಿದೆ, ಅನ್ಯಾಯ ಆಗ್ತಾ ಇದೆ ನಮಗೆ. ಪ್ಯಾಸೆಂಜರ್ ಹತ್ರ ಯಾರು ಕೇಳಿದ್ರು 10 ರೂಪಾಯಿ ಜಾಸ್ತಿ ಕೇಳಿ ಯಾಕೆ ಅಂತ ಕೇಳ್ತಾರೆ. ನಾವು ಸಂಸಾರ ಸಾಕಬೇಕು, ಮಕ್ಕಳು ಸಾಕಬೇಕು, ಓದಿಸ್ಬೇಕು, ಎಲ್ಲ ರೀತಿಯೂ ಸಮಸ್ಯೆ ಇದೆ. ಇವ್ರು 10 ರೂಪಾಯಿ ಜಾಸ್ತಿ ಮಾಡಿದ್ರೆ ನಮಗೆ 10 ರೂಪಾಯಿ ಪ್ಯಾಸೆಂಜರ್ ಕೇಳಿದ್ರೆ ಕೊಡೋದಿಲ್ಲ. ಇದಕ್ಕೆ ಒಂದು ಪರಿಹಾರ ಬೇಕು. ಯಾಕೆ ಜಾಸ್ತಿ ಮಾಡೋಕ್ಕೆ ಕಾರಣ ಬೇಕು. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೂ ಮತ್ತೆ SP ಸಾಹೇಬ್ರಿಗೂ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರಿಗೂ ನಾವು ಮನವಿ ಮಾಡ್ತೀವಿ ಇದ್ರ ಬಗ್ಗೆ. ಈ ಸಂದರ್ಭದಲ್ಲಿ ಯಶವಂತ್, ಈಶ್ವರ್, ರಾಘವೇಂದ್ರ, ಮೂರ್ತಿ, ರಾಜಣ್ಣ, ಯುವರಾಜ್, ಕುಮಾರ್, ಕಿಟ್ಟಿ, ಮನೋಹರ್ ಪಾಷಾ ಉಪಸ್ಥಿತರಿದ್ದರು.